ಜೈ ಭಾರತ್ ವಂದೇ ಮಾತರಂ. ಭೂಮಿಯಲ್ಲಿ ಎಷ್ಟೋ ವೈವಿಧ್ಯಮಯ ವಿಚಾರಗಳು ಇವೆ. ಕೆಲವೊಂದು ವಿಚಾರಗಳು ವಿಸ್ಮಯವಾಗಿದೆ. ಅಂಥದ್ರಲ್ಲಿ ಭೂಮಿಯ ಮೇಲೆ ಸಿಗುವಂತಹ ಒಂದು ವಿಚಿತ್ರ ಜೀವಿ ಇದೆ. ಇದು ಚಿನ್ನದಷ್ಟೇ ಬೆಲೆ ಬಾಳುವಂತಹ ಜೀವಿ. ಹಾಗಾದರೆ ಯಾವುದು ಆ ಜೀವಿ? ಎಲ್ಲಿ ಸಿಗುತ್ತದೆ? ಅದರ ಉಪಯೋಗವೇನು? ಅದರ ಬಗ್ಗೆ ತಿಳಿದುಕೊಳ್ಳುವ. ಅದರ ಹೆಸರು ಎರ್ಸಾಗುಂಬ. ನೇಪಾಳ ಮತ್ತು ಟಿಬೆಟ್ ಹಾಗೂ ಹಿಮಾಲಯದ ಪ್ರದೇಶಗಳಲ್ಲಿ ನೋಡಲು ಸಿಗುತ್ತದೆ. ಬೇಸಿಗೆ ಬಂತು ಅಂದರೆ ಸಾಕು, ಅಲ್ಲಿನ ಜನರು ಇದನ್ನು ಹುಡುಕಲು ತೆರಳುತ್ತಾರೆ. ಅಲ್ಲಿನ ಹಳ್ಳಿಗಳ ಜನ ತಮ್ಮ ಮನೆಗಳ ಬೀಗ ಹಾಕಿ ಕೈಯಲ್ಲಿ ಸಣ್ಣ ಕಡ್ಡಿಗಳನ್ನು ಹಿಡಿದುಕೊಂಡು 4000 ಮೀಟರ್ ಎತ್ತರದ ಹಿಮದ ಬೆಟ್ಟಗಳಿಗೆ ಓಡುತ್ತಾರೆ. ಅಲ್ಲಿನ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಆ ಕೊರೆಯುವ ಚಳಿಯನ್ನು ಬೆಟ್ಟದ ಮಣ್ಣಿನ ಮೇಲೆ ತೆವಳುತ್ತಾ ಇದನ್ನು ಹುಡುಕುತ್ತಾರೆ. ಇದು ಫಂಗಸ್ ಜಾತಿಗೆ ಸೇರಿದ ಜೀವಿ. ನೋಡಲು ಇದು ಹುಲ್ಲಿನ ಥರ ಇರುತ್ತದೆ. ಇದು ಹುಲ್ಲು ಅಲ್ಲ, ಜೀವಿಯೂ ಅಲ್ಲ, ಆ ಥರ ಇರುತ್ತದೆ. ಇದೊಂದು ಸಣ್ಣ ಕೀಟದ ಹಾಗೆ ಇರುತ್ತದೆ. ಇನ್ನು ಇದರ ಬೆಲೆ ಎಷ್ಟು ಗೊತ್ತಾ? ಕೆಜಿಗೆ ಸುಮಾರು 15ರಿಂದ 30 ಲಕ್ಷ ತನಕ ಇದೆ. ನೋಡಿ ಎಷ್ಟೊಂದು ಬೆಲೆ ಬಾಳುವ ಜೀವಿ. ಇದಕ್ಕೆ ಚಿನ್ನದಷ್ಟೇ ದರವಿದೆ. ಇದನ್ನು ಹಿಡಿಯಲು ತಾ ಮುಂದು ಅಂತ ಮುಂದೆ ಸಾಗುತ್ತಾರೆ. ಇದನ್ನು ನೋಡಿದರೆ ನಮ್ಮ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅನ್ನೋ ಆಸೆಯಿಂದ ಸಾವಿರಾರು ಕುಟುಂಬಗಳು ವಾರಗಟ್ಟಲೆ ಮೈ ಕೊರೆಯುವ ಚಳಿಯಲ್ಲಿ ಬೆಟ್ಟಗಳ ಮೇಲೆ ಕಷ್ಟಪಡುತ್ತಾರೆ. ಎರ್ಸಾಗುಂಬ ಅಂದರೆ ಬೇಸಿಗೆಯ ಹುಲ್ಲು ಮತ್ತು ಚಳಿಗಾಲದ ಹುಲ್ಲು ಎಂದರ್ಥ. ಅಂದರೆ ಚಳಿಗಾಲದಲ್ಲಿ ಇದು ಮಣ್ಣಿನ ಅಡಿಯಲ್ಲಿ ಹುಳುವಾಗಿ ಬದುಕಿರುತ್ತದೆ. ಬೇಸಿಗೆ ಕಾಲ ಬಂದಾಗ ಅದೇ ಹುಳುವಿನ ತಲೆಯಿಂದ ಒಂದು ಸಣ್ಣ ಗಿಡದ ಥರದ ಫಂಗಸ್ ಮಣ್ಣಿನಿಂದ ಮೇಲಕ್ಕೆ ಚಿಮ್ಮುತ್ತದೆ. ಒಂದು ಸಣ್ಣ ಸತ್ತ ಹುಳು ಮತ್ತು ಫಂಗಸ್ಗೆ ಜಗತ್ತಿನಲ್ಲಿ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಅಂದುಕೊಂಡರೆ ಅದರ ಔಷಧೀಯ ಗುಣಗಳೇ ಕಾರಣ. ಇದನ್ನು ಕ್ಯಾನ್ಸರ್ ಔಷಧಿಗಳಲ್ಲಿ ಬಳಸಲಾಗುತ್ತದೆ. ಹಾಗೆ ಇನ್ನಿತರ ಶ್ವಾಸಕೋಶ, ಮೂತ್ರಪಿಂಡ ಕಾಯಿಲೆಗಳಲ್ಲಿ ಇವುಗಳನ್ನು ಔಷಧಿಗಳಾಗಿ ಕೂಡ ಬಳಸುತ್ತಾರೆ. ಇನ್ನು ಲೈಂಗಿಕ ಶಕ್ತಿ ಹೆಚ್ಚಿಸಲು ಕೂಡ ಇದನ್ನು ಬಳಸುತ್ತಾರೆ. ಆದರೆ ಈ ಎರ್ಸಾಗುಂಬ ಹುಡುಕುವುದು ಅಷ್ಟು ಸುಲಭವಲ್ಲ. ಕಣ್ಣಿಗೆ ಸರಿಯಾಗಿ ಕಾಣಿಸದೆ ಈ ಸಣ್ಣ ಕಡ್ಡಿಯನ್ನು ಹುಡುಕಲು ದಿನಪೂರ್ತಿ ಹಿಮದ ಮಣ್ಣಿನ ಮೇಲೆ ಮೊಣಕಾಲೂರಿ ಕಣ್ಣು ಕಿರಿದೂಗಿಸಿ ತೆವಳಬೇಕು. ಅಲ್ಲಿ ಆಮ್ಲಜನಕದ ಕೊರತೆ ಇರುತ್ತದೆ, ಕೊರೆಯುವ ಚಳಿ ಇರುತ್ತದೆ. ಅದೆಷ್ಟೋ ಬಾರಿ ಹಿಮಪಾತವಾಗಿ ಅಥವಾ ಅತಿಯಾದ ಚಳಿಗೆ ಸಿಲುಕಿ ಪ್ರತಿ ವರ್ಷ ಜನ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಆದರೂ ಈ ಒಂದು ಸೀಸನ್ನಲ್ಲಿ ಒಂದಿಷ್ಟು ಎರ್ಸಾಗುಂಬ ಸಿಕ್ಕರೆ ನಮ್ಮ ಇಡೀ ವರ್ಷದ ಬಡತನ ದೂರವಾಗುತ್ತದೆ ಎಂಬ ಒಂದೇ ಒಂದು ಆಸೆಯಿಂದ ಜನ ಈ ಅಪಾಯಕಾರಿ ಆಟಕ್ಕೆ ಇಳಿಯುತ್ತಾರೆ.